ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ತುಂಬಾ ದಿನದಿಂದ ಕಾಯ್ತಿದ್ದಂತ ಒಂದು ಮೆಗಾ ಇವೆಂಟ್ ಮುಗಿದಿದೆ. ಇವತ್ತು ಫೈನಲಿ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ. ಮಾರ್ಕೆಟ್ ಅಲ್ಲಿ ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ, ಹಾಗೆ ಕೆಲವು ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಈ ವಿಡಿಯೋದಲ್ಲಿ ಈ ಬಜೆಟ್ ಯಾವೆಲ್ಲ ಸೆಕ್ಟರ್ ಗೆ ಒಂದಷ್ಟು ಪಾಸಿಟಿವ್ ಸುದ್ದಿಯನ್ನ ಒತ್ತು ತಂದಿದೆ, ಹಾಗೆ ಇದರಿಂದ ಯಾವೆಲ್ಲ ಕಂಪನಿಗಳಿಗೆ ಲಾಭ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಬ್ರಾಡ್ ಬೇಸ್ಡ್ ಅನಾಲಿಸಿಸ್ ಅನ್ನ ಮಾಡೋಣ. ಇನ್ನು ಇನ್ ಡೆಪ್ತ್ ಹೋದ್ರೆ ಖಂಡಿತ ಇನ್ನೂ ಒಂದಷ್ಟು ಕಂಪನಿಗಳು ಈ ಸೆಗ್ಮೆಂಟ್ಸ್ ಅಲ್ಲಿ ಸಿಗ್ತವೆ. ಇಂಟ್ರೆಸ್ಟ್ ಇರೋರು ಅದನ್ನು ಕೂಡ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು. ನಾನು ಒಂದಷ್ಟು ಸೆಕ್ಟರ್ ಹಾಗೂ ಒಂದಷ್ಟು ಶೇರ್ಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡೋಣ, ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ಕೂಡ ಸಿಗುತ್ತೆ ನಮ್ಮ ಮೂಲಕ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರ್ಬೇಕು. ಹಾಗಾಗಿ ಅಕೌಂಟ್ ಅನ್ನು ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಕೇಳಿರಿ, ಬಜೆಟ್ ಅನ್ನ ನೋಡಿದಿರಿ. ಹಾಗೆ ಇಂದಿನ 2 ವಿಡಿಯೋಗಳಲ್ಲಿ ಬಜೆಟ್ ಬಗ್ಗೆ ಒಂದಷ್ಟು ಸುದ್ದಿಗಳನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಬಹುಶಃ ಕೆಲವರಿಗೆ ಈಗಾಗಲೇ ಗೊತ್ತಾಗಿರಬಹುದು ನಾವೀಗ ಎಲ್ಲಿ ಫೋಕಸ್ ಮಾಡಿದ್ರೆ ಬೆಟರ್ ಅಂತ. ಯಾಕಂದ್ರೆ ಸರ್ಕಾರ ಕೂಡ ತನ್ನ ಗಮನವನ್ನ ಬೇರೆ ಕಡೆ ಹರಿಸ್ತಾ ಇದೆ. ಇದೇ ರೀತಿ 2018-19 ಕೂಡ ಆಗಿತ್ತು. ಅದರ ಫಲ ನಮಗೆ ಸಿಕ್ಕಿದ್ದು 2020 ನಂತರ. ಈಗಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಕೆಲವು ಸೆಕ್ಟರ್ಸ್ ಕಡೆ ಸರ್ಕಾರ ಗಮನವನ್ನು ಹರಿಸ್ತಾ ಇದೆ. ಮೇ ಬಿ ಅದರ ಲಾಭ ನಮ್ಗೆ ನೆಕ್ಸ್ಟ್ ಇಯರ್ ಸಿಗಬಹುದು, ಅಥವಾ 6 ಮಂತ್ಸ್ ಅಲ್ಲೇ ಸಿಗಬಹುದು, ಅಥವಾ ಇನ್ನೂ 1 ವರ್ಷ ಆದ್ಮೇಲೆ ಸಿಗಬಹುದು. ಬಟ್ ಸರ್ಕಾರ ಅಂತೂ ತನ್ನ ಫೋಕಸ್ ಅನ್ನ ಬೇರೆ ಕಡೆ ಹರಿಸ್ತಾ ಇದೆ. ಹಾಗಾಗಿ ನಾವು ಕೂಡ ಆ ಕಡೆ ಗಮನ ಹರಿಸಿದ್ರೆ ಮೇ ಬಿ ಒಂದಷ್ಟು ಲಾಭವನ್ನ ಗಳಿಸುವಂತ ಅವಕಾಶಗಳಿರುತ್ತೆ. ಹಾಗಾಗಿ ಎಲ್ಲಿ ಫೋಕಸ್ ಮಾಡಬೇಕು ನಾವೀಗ ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾಗೆ ಸರ್ಕಾರ ಎಲ್ಲಿ ಫೋಕಸ್ ಮಾಡ್ತಿದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಲ್ವಾ. ಆಗ್ಲೇ ನಮ್ಗೆ ಕ್ಯಾಪಿಟಲ್ ಫ್ಲೋ ಆಗೋದು ಗೊತ್ತಾಗೋದು. ಕ್ಯಾಪಿಟಲ್ ಫ್ಲೋ ಆದ್ರೆ ಖಂಡಿತ ಆ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೋಡೋಣ ಬನ್ನಿ. ಈಗಲೇ ಸರ್ಕಾರ ಈಗ ಗಮನ ಹರಿಸ್ತಾ ಇರೋದು ಅಂದ್ರೆ ಇಲ್ಲಿ ಮೆನ್ಷನ್ ಆಗಿರುವಂತ ಸೆಕ್ಟರ್ಸ್ ಅಲ್ಲಿ ಮೊದಲಿಗೆ ಸೆಮಿ ಕಂಡಕ್ಟರ್ಸ್, ನಂತರ ಕ್ರಿಟಿಕಲ್ ಮಿನರಲ್ಸ್, ಹಾಗೆ ಡೇಟಾ ಸೆಂಟರ್ಸ್, ನಂತರ ಎಲೆಕ್ಟ್ರಾನಿಕ್ಸ್, ಬಯೋಫಾರ್ಮಾ. ಇಲ್ಲಿ ಬಯೋಫಾರ್ಮಾ ಅಂತ 2 ಸಲ ಬಂದಿದೆ, ಒಂದನ್ನ ಇಗ್ನೋರ್ ಮಾಡಿ. ಎಲೆಕ್ಟ್ರಾನಿಕ್ಸ್ ಅಂತ ಕೂಡ 2 ಕಡೆ ಬಂದಿದೆ, ಒಂದನ್ನ ಇಗ್ನೋರ್ ಮಾಡಿ. ಬಯೋಫಾರ್ಮಾ ಆಯ್ತು, ಕೆಮಿಕಲ್ಸ್, ಕ್ಯಾಪಿಟಲ್ ಗೂಡ್ಸ್, ಟೆಕ್ಸ್ಟೈಲ್ಸ್. ಅಂದ್ರೆ ಗಮನ 8 ಸೆಕ್ಟರ್ ಕಡೆ ಇದೆ. ಸೆಮಿ ಕಂಡಕ್ಟರ್, ಕ್ರಿಟಿಕಲ್ ಮಿನರಲ್ಸ್, ಡೇಟಾ ಸೆಂಟರ್ಸ್, ಎಲೆಕ್ಟ್ರಾನಿಕ್ಸ್, ಬಯೋಫಾರ್ಮಾ, ಕೆಮಿಕಲ್ಸ್, ಕ್ಯಾಪಿಟಲ್ ಗೂಡ್ಸ್, ಟೆಕ್ಸ್ಟೈಲ್ಸ್. ಈ ಸೆಕ್ಟರ್ ಗಳ ಕಡೆ ಸರ್ಕಾರ ಗಮನ ಹರಿಸ್ತಾ ಇದೆ. ಈ ಕಡೆ ಗಮನ ಹರಿತಾ ಇದೆ ಅಂದ್ರೆ ಒಬ್ವಿಯಸ್ಲಿ ಈ ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇರುತ್ತೆ. ಇಮಿಡಿಯೇಟ್ಲಿ ಕೆಲವು ಸಲ ಬದಲಾವಣೆಗಳು ನೋಡ್ಲಿಕ್ಕೆ ಸಿಗೋದಿಲ್ಲ, ಒಂದಷ್ಟು ಸಮಯ ತಗೊಳ್ಬಹುದು. ಫಾರ್ ಎಕ್ಸಾಂಪಲ್ 2018 ಸರ್ಕಾರ PSU ಬ್ಯಾಂಕ್ ಗಳ ಕಡೆ ಅಥವಾ PSU ಕಂಪನೀಸ್ ಕಡೆ ಗಮನ ಹರಿಸಕ್ಕೆ ಶುರು ಮಾಡಿತು. ಬಟ್ ಅದರ ಫಲ ಸಿಕ್ಕಿದ್ದು ನಮ್ಗೆ 2020 ನಂತರ. ಬಟ್ ಈ ಸಲ ಬಹುಶಃ ಹಂಗಾಗದೆ ಇರಬಹುದು, ಸ್ವಲ್ಪ ಬೇಗನೆ ರಿಯಾಕ್ಷನ್ ಬಂದ್ರು ಬರ್ಬೋದು. ಬಟ್ ಕೇರ್ಫುಲ್ ಆಗಿ ನಾವು ಕಂಪನಿಗಳನ್ನ ಪಿಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದ್ ಪರ್ಟಿಕ್ಯುಲರ್ ಸೆಕ್ಟರ್ ಅಂದ್ರೆ ಅಲ್ಲಿ 10 ಕಂಪನಿಗಳಿರ್ತವೆ. ನಾವು ಅದರಲ್ಲಿ ಒಳ್ಳೆ ಕಂಪನಿಯನ್ನ ಆಯ್ಕೆ ಮಾಡಿದ್ರೆ ಲಾಭ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ 10 ಕಂಪನಿಯಲ್ಲಿ ವರ್ಸ್ಟ್ ಪರ್ಫಾರ್ಮ್ ಮಾಡುವಂತ ಕಂಪನಿಯನ್ನ ಆಯ್ಕೆ ಮಾಡಿದ್ರೆ ಯಾರು ಏನು ಮಾಡಕ್ಕಾಗೋದಿಲ್ಲ. ಹಾಗಾಗಿ ನಾವು ಆಯ್ಕೆ ಮಾಡುವಾಗ ಫಂಡಮೆಂಟಲ್ಸ್ ಚೆನ್ನಾಗಿರುವಂತಹ ಕಂಪನಿಗಳನ್ನ ಆಯ್ಕೆ ಮಾಡಬೇಕು. ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ಎಷ್ಟೇ ಒಳ್ಳೆ ಸುದ್ದಿಗಳು ಬಂದ್ರು ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಂತ ಇವುಗಳನ್ನ ಹೊರತುಪಡಿಸಿ ಬೇರೆ ಸೆಕ್ಟರ್ಸ್ ಫೋಕಸ್ ಅಲ್ಲಿ ಇಲ್ಲ ಅಂತಲ್ಲ. ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್, ರೈಲ್ವೇಸ್ ಇಲ್ಲೂ ಕೂಡ ಸಾಕಷ್ಟು ಅಲೋಕೇಶನ್ ಅನ್ನ ಸರ್ಕಾರ ಮಾಡಿದೆ. ಅಲ್ಲೂ ಕೂಡ ಅವಕಾಶಗಳು ಮುಂದುವರಿಯುತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರುವಂತಹ ಕಂಪನಿಗಳು ಇನ್ನೂ ಒಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು. ಅದು ಈ ಥೀಮ್ ಗಳಲ್ಲೂ ಕೂಡ ಆಗ್ಬಹುದು. ಈ ಸೆಕ್ಟರ್ ಅಲ್ಲೂ ಕೂಡ ಸಾಲಿಡ್ ಪರ್ಫಾರ್ಮೆನ್ಸ್ ಬಂದಿದ್ರೆ ಯಾವ್ದಾದ್ರು ಕಂಪನಿಯಿಂದ ಅದು ಇನ್ನೊಂದಷ್ಟು ದಿನ ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು. ಯಾಕಂದ್ರೆ ಒಳ್ಳೆ ರ್ಯಾಲಿ ನಂತರ ಒಂದಷ್ಟು ಕರೆಕ್ಷನ್, ಕನ್ಸಾಲಿಡೇಷನ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಚೂಸ್ ಮಾಡುವಾಗ ನಾವು ಕೇರ್ಫುಲ್ ಆಗಿ ಆಯ್ಕೆ ಮಾಡಬೇಕಾಗುತ್ತೆ. ಮೊದಲಿಗೆ ಈ ಸೆಕ್ಟರ್ ಬಗ್ಗೆ ಬಂದಿರುವಂತಹ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ನಂತರ ಕಂಪನಿಗಳು ಯಾವ್ಯಾವಿದ್ದಾವೆ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು ತಿಳ್ಕೊಳ್ಳೋಣ. ಮೊದಲಿಗೆ ಸೆಮಿ ಕಂಡಕ್ಟರ್ ಅಂಡ್ ಮಿನರಲ್ಸ್ ಗೆ ನೋಡಬಹುದು. ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತೆ 40,000 ಕೋಟಿ ಔಟ್ಲೇನ ಇಟ್ಟಿದೆ, ಅಂದ್ರೆ ಅಲೋಕೇಶನ್ ಮಾಡಿದೆ ಸರ್ಕಾರ. ಸೆಮಿ ಕಂಡಕ್ಟರ್ ಒಂದು ಇಂಪಾರ್ಟೆಂಟ್ ಸೆಕ್ಟರ್ ಅಂತ ಗೊತ್ತಿದೆ. ಹಾಗಾಗಿ 40,000 ಕೋಟಿಯನ್ನು ಅಲೋಕೇಟ್ ಮಾಡಿದೆ. ಜೊತೆಗೆ ರೇರ್ ಅರ್ತ್ ಕಾರಿಡಾರ್ಸ್ ಅನ್ನ ಅನೌನ್ಸ್ ಮಾಡಿದೆ. ಕೇರಳ, ತಮಿಳುನಾಡು, ಒಡಿಶಾ, ಆಂಧ್ರ ಪ್ರದೇಶದಲ್ಲಿ ಇದು ರೇರ್ ಅರ್ತ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುವಂತ ಸಾಧ್ಯತೆ ಇರುತ್ತೆ. ಇದು ಇಮಿಡಿಯೇಟ್ಲಿ ಆಗುವಂತದ್ದಲ್ಲ, ಯಾಕಂದ್ರೆ ತುಂಬಾನೇ ಪ್ರೋಸೆಸ್ ಇರುತ್ತೆ. ಸೆಮಿ ಕಂಡಕ್ಟರ್ದು ಸ್ವಲ್ಪ ಬೇಗ ಆಗ್ಬಹುದು, ಬಟ್ ರೇರ್ ಅರ್ತ್ ಕಾರಿಡಾರ್ಸ್ ಏನಿದೆ ಇದರ ಲಾಭ ಬರ್ಲಿಕ್ಕೆ ಒಂದಷ್ಟು ಸಮಯ ತಗೊಳ್ಬಹುದು. ಅದನ್ನ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಬಂದಂತ ಬಿಗ್ ಸುದ್ದಿ ಅಂದ್ರೆ
ನೋಡಬಹುದು. ಗವರ್ನಮೆಂಟ್ ಟು ಪ್ರೊವೈಡ್ ಟ್ಯಾಕ್ಸ್ ಹಾಲಿಡೇ ಫಾರ್ ಫಾರಿನ್ ಕಂಪನೀಸ್ ಆಫರಿಂಗ್ ಕ್ಲೌಡ್ ಸರ್ವಿಸಸ್ ಯೂಸಿಂಗ್ ಇಂಡಿಯಾ ಡೇಟಾ ಸೆಂಟರ್ಸ್. ಯಾವುದೇ ಫಾರಿನ್ ಕಂಪನಿ, ಫಾರ್ ಎಕ್ಸಾಂಪಲ್ ನಾವು ಗೂಗಲ್ ಅಂತಾನೆ ಇಟ್ಕೊಳ್ಳೋಣ, ಅಮೆರಿಕದ ಕಂಪನಿ ಭಾರತದಲ್ಲಿ ಏನಾದ್ರೂ ಡೇಟಾ ಸೆಂಟರ್ ನ ಸ್ಥಾಪನೆ ಮಾಡಿ ಇಲ್ಲಿಂದ ಕ್ಲೌಡ್ ಸರ್ವಿಸಸ್ ಅನ್ನ ಆಫರ್ ಮಾಡ್ತಾ ಇದೆ ಅಂತ ಅಂದ್ರೆ ಅಂತಹ ಕಂಪನಿಗಳಿಗೆ 2047 ಕೂಡ ಟ್ಯಾಕ್ಸ್ ಹಾಲಿಡೇ ಕೊಡ್ತಾ ಇದೆ. ಅಂದ್ರೆ ಟ್ಯಾಕ್ಸ್ ಇರೋದಿಲ್ಲ ಅವರಿಗೆ. ಅಂದ್ರೆ ಈ ಮೂಲಕ ಡೇಟಾ ಸೆಂಟರ್ ಇನ್ವೆಸ್ಟ್ಮೆಂಟ್ ಗೆ ಫಾರಿನ್ ಕಂಪನೀಸ್ ಅನ್ನ ಆಹ್ವಾನ ಮಾಡ್ತಾ ಇದೆ ಸರ್ಕಾರ, ಇಲ್ಲಿ ಬಂದು ಇನ್ವೆಸ್ಟ್ ಮಾಡಿ ಅಂತ. ಇದರಿಂದ ಸಾಕಷ್ಟು ಅಡ್ವಾಂಟೇಜಸ್ ಕೂಡ ಇರುತ್ತೆ. ಹಾಗಾಗಿ ಈ ಟ್ಯಾಕ್ಸ್ ಹಾಲಿಡೇ ಖಂಡಿತ ಒಳ್ಳೆಯ ಅವಕಾಶಗಳನ್ನ ಒದಗಿಸ್ತಾ ಇದೆ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ. ಇನ್ನು ಬಯೋಫಾರ್ಮಾಗೆ ಸಂಬಂಧಪಟ್ಟಂತೆ ನೋಡಬಹುದು, 10,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ನೆಕ್ಸ್ಟ್ 5 years ಅಲ್ಲಿ ಮಾಡ್ಲಿಕ್ಕೆ ಸರ್ಕಾರ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಇನ್ನು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನೋಡಬಹುದು, 40,000 ಕೋಟಿಯನ್ನು FY27 ಗೆ ಅಲೋಕೇಟ್ ಮಾಡಿದೆ, ಅಂದ್ರೆ 2026-27 ಆರ್ಥಿಕ ವರ್ಷಕ್ಕೆ. ಡಿಫೆನ್ಸ್ ಗೆ ನೋಡಬಹುದು 7.85 lakh crore, ಹಿಂದಿನ ಸಲ 6.81 lakh crore ಇತ್ತು. ಈ ರೀತಿಯ ಅನೌನ್ಸ್ಮೆಂಟ್ ಈ ಸೆಕ್ಟರ್ಸ್ ಗೆ ಒಂದಷ್ಟು ಅವಕಾಶಗಳನ್ನ ಒದಗಿಸ್ತಾ ಇದೆ. ಇಲ್ಲಿ ಕೆಮಿಕಲ್ ಅಂಡ್ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನೋಡ್ಲಿಲ್ಲ, ಬಟ್ ಕೆಮಿಕಲ್ ಅಂಡ್ ಟೆಕ್ಸ್ಟೈಲ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಲಿಸೀಸ್ ಅನ್ನ ಅನೌನ್ಸ್ ಮಾಡಿದೆ. ಅದು ಈ ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್ ಹಾಗೂ ಕ್ಯಾಪಿಟಲ್ ಗೂಡ್ಸ್ ಗೆ ಅನುಕೂಲವನ್ನು ತರುವಂತದ್ದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಂಡಿದೆ ಭಾರತ. ಅದರಲ್ಲೂ ಕೂಡ ಕೆಮಿಕಲ್ ಗೆ ಒಂದಷ್ಟು ಅಡ್ವಾಂಟೇಜಸ್ ಇದೆ, ಬಯೋಫಾರ್ಮ್ ಆಗಿದೆ, ಟೆಕ್ಸ್ಟೈಲ್ ಗೂ ಕೂಡ ಇದೆ. ಅವೆಲ್ಲವೂ ಕೂಡ ಲಾಭವನ್ನ ಕೊಡ್ಲಿಕ್ಕೆ ಶುರು ಮಾಡುವಂತ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಇವುಗಳಿಗೆ ಫ್ರಾಕ್ಸಿಯಾಗಿ ಕೆಲಸ ಮಾಡುವಂತ ಕಂಪನೀಸ್ಗೂ ಕೂಡ ಇದರ ಲಾಭ ಸಿಗುತ್ತೆ. ಸೆಮಿಕಂಡಕ್ಟರ್ ಆಗ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಆಗ್ಬೋದು, ಡೇಟಾ ಸೆಂಟರ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ನೋಡೋದಾದ್ರೆ ನಾನಿಲ್ಲಿ ಡೇಟಾ ಸೆಂಟರ್ ಅನ್ನ ತಗೊಂಡಿದ್ದೀನಿ. ಡೇಟಾ ಸೆಂಟರ್ ಸ್ಥಾಪನೆ ಆಗ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅಂದ್ರೆ ಯಾವ್ದಾದ್ರು ಆ ಕಂಪನಿಗೂ ಕೂಡ ಅದರ ಲಾಭ ಸಿಗುತ್ತೆ. ಬರೀ ಡೇಟಾ ಸೆಂಟರ್ ಅಷ್ಟೇ ಅಲ್ಲ, ಡೇಟಾ ಸೆಂಟರ್ ಸ್ಥಾಪನೆ ಮಾಡ್ಲಿಕ್ಕೆ ಇನ್ಫ್ರಾ ಡೆವಲಪ್ ಮಾಡುವಂತ ಕಂಪನಿಗೆ, ನಂತರ ಪವರ್ ಸಪ್ಲೈ ಮಾಡಬೇಕು ಅಲ್ಲಿಗೆ, ಪವರ್ ಸಪ್ಲೈ ಮಾಡುವಂತ ಕಂಪನಿಗೆ ಅದರ ಲಾಭ ಆಗುತ್ತೆ. ಯಾಕಂದ್ರೆ ತುಂಬಾನೇ ಡಿಮಾಂಡ್ ಇರುತ್ತೆ ಪವರ್. ಯಾಕಂದ್ರೆ 24/7 ಅಲ್ಲಿ ಪವರ್ ಡ್ರಾಪ್ ಆಗೋಂಗೆ ಇಲ್ಲ. ನಿಮ್ಮ ಮನೆಗಳಲ್ಲಿ ಪವರ್ ಹೋಗುತ್ತಲ್ಲ, ಹಂಗೆ ಡೇಟಾ ಸೆಂಟರ್ಸ್ ಅಲ್ಲಿ ಆಗೋಗಿಲ್ಲ. ಹಾಗಾಗಿ ತುಂಬಾನೇ ಡಿಮಾಂಡ್ ಇರುತ್ತೆ ಪವರ್. ಹಾಗಾಗಿ ಪವರ್ ಸೆಕ್ಟರ್ ಗೆ ಇದರ ಲಾಭ ಆಗುತ್ತೆ. ಕೇಬಲ್ಸ್, ಯಾಕಂದ್ರೆ ಈ ರೀತಿ ಸಾಕಷ್ಟು ಕೇಬಲ್ಸ್ ಅನ್ನ ಅಲ್ಲಿ ಬಳಸ್ತಾರೆ ಕನೆಕ್ಟಿವಿಟಿಗೆ. ಕೇಬಲ್ಸ್ ಕಂಪನಿಗೆ ಇದರ ಲಾಭ ಆಗುತ್ತೆ. ನಂತರ ಕೂಲರ್ಸ್, ಅಲ್ಲಿ 24/7 AC ಆನ್ ಅಲ್ಲಿ ಇರಬೇಕು, ತುಂಬಾನೇ ಕೂಲ್ ಇರಬೇಕು. ಯಾಕಂದ್ರೆ ಬಿಸಿ ಆಗ್ತಾ ಇರುತ್ತೆ, ಬಿಸಿನ ತಣ್ಣಗ್ ಮಾಡೋಕೆ AC ಇರಲೇಬೇಕು. ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನೀಸ್ಗೂ ಕೂಡ ಇದರ ಲಾಭ ಆಗುತ್ತೆ. ನಾನು ಜಸ್ಟ್ ಡೇಟಾ ಸೆಂಟರ್ಸ್ ನ ಉದಾಹರಣೆಗೆ ತಗೊಂಡಿದ್ದೀನಿ. ಎಲ್ಲ ಸೆಕ್ಟರ್ಸ್ ಅಲ್ಲೂ ಕೂಡ ಈ ರೀತಿ ಫ್ರಾಕ್ಸಿ ಕಂಪನೀಸ್ ಇದ್ದೇ ಇರ್ತವೆ, ಅವುಗಳಿಗೂ ಕೂಡ ಇದರ ಲಾಭ ಇದ್ದೇ ಇರುತ್ತೆ. ನೀವು ಇಲ್ಲಿ ನೋಡಬಹುದು ಅನಂತರಾಜ್ ಇಂಡಸ್ಟ್ರೀಸ್, ETV ನೆಟ್ವರ್ಕ್ಸ್, ಈ ಡೇಟಾ ಸೆಂಟರ್ ರಿಲೇಟೆಡ್ ಸ್ಟಾಕ್ ಗಳು ಇವತ್ತು ರ್ಯಾಲಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣನೇ ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಬಂದಂತ ಅನೌನ್ಸ್ಮೆಂಟ್. ETV ನೆಟ್ವರ್ಕ್ ಬಂದು ಒಂದು ಕ್ಲೌಡ್ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಫಾರಿನ್ ಕಂಪನೀಸ್ ಗೆ ಕ್ಲೌಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೇಮ್ ಡೇಟಾ ಸೆಂಟರ್ ಸರ್ವಿಸ್ ಕ್ಲೌಡ್ ಅಂದ್ರೆ. ನಂತರ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಈಗಾಗಲೇ ನೋಡಿದ್ವಿ. ಇನ್ನು ಈ ಸೆಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅನ್ನ ನೋಡೋದಾದ್ರೆ ಸೆಮಿ ಕಂಡಕ್ಟರ್ ಗೆ ಬಂದ್ರೆ ಇಲ್ಲಿ ಹಲವಾರು ಕಂಪನಿಗಳು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ. ನಾನು ಜಸ್ಟ್ ಮೇಜರ್ ಕಂಪನೀಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಟಾಟಾ ಎಲೆಕ್ಟ್ರಾನಿಕ್ಸ್ ಇದೆ, ಬಟ್ ಇದು ಅನ್ಲಿಸ್ಟೆಡ್ ಪ್ಲೇಯರ್, ಟಾಟಾ ಸನ್ಸ್ ಅಂಡರ್ ಬರುವಂತದ್ದು. ಬಟ್ ಟಾಟಾ ಪವರ್, ಟಾಟಾ ಎಲೆಕ್ಸಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಸೆಗ್ಮೆಂಟ್ ಗೆ. ಇನ್ನು ಟಾಟಾ ಎಲೆಕ್ಸಿ ಚಿಪ್ ಡಿಸೈನ್ ಅಂಡ್ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುತ್ತೆ. ಮೋಶಿಪ್ ಟೆಕ್ನಾಲಜೀಸ್ ಸೆಮಿ ಕಂಡಕ್ಟರ್ ಡಿಸೈನ್ ಸರ್ವಿಸಸ್ ಅಲ್ಲಿ ಕೆಲಸ ಮಾಡುವಂತದ್ದು. SPEL ಸೆಮಿ ಕಂಡಕ್ಟರ್ IC ಅಸೆಂಬ್ಲಿ ಅಂಡ್ ಟೆಸ್ಟಿಂಗ್ ಅಲ್ಲಿ ಕೆಲಸ ಮಾಡುತ್ತೆ. ರತನ್ ಶಾ ಇಂಟರ್ನ್ಯಾಷನಲ್ ರೆಕ್ಟಿಫೈಯರ್ ಅಂದ್ರೆ RIR ಪವರ್ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸಿರ್ಮಾ SGS ಟೆಕ್ನಾಲಜಿ ಚಿಪ್ ಲಿಂಕ್ಡ್ EMS ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುವಂತ ಕಂಪನಿ. ಇವುಗಳನ್ನ ಸ್ಟಡಿ ಮಾಡಬಹುದು, ಬಟ್ ಯಾವ್ದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ಸ್ಟಡಿ ಮಾಡಿ, ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅಂತದನ್ನ ಆಯ್ಕೆ ಮಾಡಿ. ನಂತರ ಕ್ರಿಟಿಕಲ್ ಮಿನರಲ್ ಸೆಗ್ಮೆಂಟ್ ಗೆ ಬಂದ್ರೆ ಲಿಥಿಯಂ, ರೇರ್ ಅರ್ತ್, ಗ್ರಾಫೈಟ್, ಸ್ಪೆಷಾಲಿಟಿ ಮೆಟಲ್ಸ್, ಈ ಸೆಗ್ಮೆಂಟ್ ಅಲ್ಲಿ ಹಲವಾರು ಕಂಪನೀಸ್ ಕೆಲಸ ಮಾಡ್ತವೆ. ಬಟ್ ಯಾರಿಗೆ ಲಾಭ ಸಿಗುತ್ತೆ ಅದನ್ನ ಕಾದು ನೋಡ್ಬೇಕಾಗಿದೆ. ಯಾರು ಮೈನಿಂಗ್ ಲೈಸೆನ್ಸ್ ಅನ್ನ ಪಡ್ಕೊಳ್ತಾರೆ, ಅಲ್ಲಿ ಎಷ್ಟರ ಮಟ್ಟಿಗೆ ಮಿನರಲ್ಸ್ ಇರುತ್ತೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಕೋಲ್ ಇಂಡಿಯಾ, NMDC, ಹಿಂದೂಸ್ತಾನ್ ಕಾಪರ್, MOIL, GMDC, ವೇದಾಂತ, ಟಾಟಾ ಸ್ಟೀಲ್, ಈ ಎಲ್ಲ ಕಂಪನೀಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ಬಟ್ ಇದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಇಮಿಡಿಯೇಟ್ಲಿ ಇಲ್ಲಿ ತಗೊಳಕ್ ಆಗೋದಿಲ್ಲ. ಇನ್ನು ಡೇಟಾ ಸೆಂಟರ್ಸ್ ವಿಚಾರಕ್ಕೆ ಬಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಜಿಯೋ ಡೇಟಾ ಸೆಂಟರ್ಸ್ ಮೂಲಕ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಈಗಾಗಲೇ ಮಾಡ್ತಾ ಇದೆ. ಇನ್ನು ಅದಾನಿ ಎಂಟರ್ಪ್ರೈಸಸ್ ಕೂಡ ಅದಾನಿ ಕೊನೆಕ್ಸ್ ಮೂಲಕ ಹೂಡಿಕೆಯನ್ನ ಮಾಡ್ತಾ ಇದೆ ಡೇಟಾ ಸೆಂಟರ್ ಗೆ. ನಂತರ ಭಾರತಿ ಏರ್ಟೆಲ್, ಎನೆಕ್ಸ್ಟಾರ್ ಡೇಟಾ, ನಂತರ ಸ್ಟರ್ಲೈಟ್ ಟೆಕ್, ಫೈಬರ್ ಅಂಡ್ DC ಇನ್ಫ್ರಾನ ಪ್ರೊವೈಡ್ ಮಾಡುವಂತ ಕಂಪನಿ ಇದು. ಡೈರೆಕ್ಟ್ ಡೇಟಾ ಸೆಂಟರ್ ಓಪನ್ ಮಾಡದೇ ಇದ್ರು, ಬಟ್ ಡೇಟಾ ಸೆಂಟರ್ಸ್ ಗೆ ಫೈಬರ್ ಆಪ್ಟಿಕ್ಸ್ DC ಇನ್ಫ್ರಾ ಮಾಡುವಂತ ಕಂಪನಿ. ಟೆಕ್ ಮಹೀಂದ್ರ DC ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುತ್ತೆ.
L&T DC ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡುತ್ತೆ. ರೈಲ್ಟೆಲ್ ಗವರ್ನಮೆಂಟ್ ಡೇಟಾ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಅನಂತರಾಜ್ ಇನ್ಫ್ರಾನ ಬಿಲ್ಡ್ ಮಾಡುವಂತದ್ದು. E2E ಕ್ಲೌಡ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುವಂತ ಕಂಪನಿ. ಸೊ ಇವುಗಳನ್ನ ಸ್ಟಡಿ ಮಾಡಬಹುದು ಡೇಟಾ ಸೆಂಟರ್ಸ್ ಅಲ್ಲಿ. ಇನ್ನು ಇವುಗಳ ಜೊತೆ ಬೇರೆ ಬೇರೆ ಕಂಪನಿಗಳು ಕೂಡ ಆಡ್ ಆಗಬಹುದು. ಅವುಗಳನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಜಸ್ಟ್ ಪ್ರಾಕ್ಸಿ ಕಂಪನೀಸ್ ಅನ್ನು ಕೂಡ ತೋರಿಸ್ತೆ. ಅಂದ್ರೆ ಪ್ರಾಕ್ಸಿ ಯಾವೆಲ್ಲ ಕಂಪನಿಗಳಿಗೆ ಬೆನಿಫಿಟ್ ಸಿಗುತ್ತೆ ಅಂತ ಆ ರೀತಿಯಾಗೂ ಕೂಡ ಇರ್ತವೆ. ಇನ್ನು ಎಲೆಕ್ಟ್ರಿಕಲ್ಸ್ ಅಂಡ್ ಪವರ್ ಎಕ್ವಿಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ABB ಇಂಡಿಯಾ, ಸೈಮೆನ್ಸ್ ಇಂಡಿಯಾ, ಸ್ನಿಡರ್ ಎಲೆಕ್ಟ್ರಿಕ್ ಇನ್ಫ್ರಾ, CG ಪವರ್ ಇದು ಸೆಮಿಕಂಡಕ್ಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. BHEL, KEC ಇಂಟರ್ನ್ಯಾಷನಲ್, ಇಟಾಚಿ ಎನರ್ಜಿ ಇವುಗಳನ್ನ ನೀವು ಸ್ಟಡಿ ಮಾಡಬಹುದು. ನಂತರ ಎಲೆಕ್ಟ್ರಾನಿಕ್ಸ್ ಅಥವಾ EMS ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಬಂದ್ರೆ ಡಿಕ್ಸಾನ್ ಟೆಕ್ ಇದೆ, ಅಂಬರ್ ಎಂಟರ್ಪ್ರೈಸಸ್, ಸಿರ್ಮಾ SGS, ಕೇನ್ಸ್ ಟೆಕ್, ಅವಲೋನ್ ಟೆಕ್ನಾಲಜೀಸ್, PG ಎಲೆಕ್ಟ್ರೋಪ್ಲಾಸ್ಟ್, ಸೆಂಟ್ರಮ್ ಎಲೆಕ್ಟ್ರಾನಿಕ್ಸ್ ಹೀಗೆ ಹಲವಾರು ಕಂಪನಿಗಳಿದ್ದಾವೆ. ಬಟ್ ಇಲ್ಲಿ ಈಗಾಗಲೇ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಜೊತೆಗೆ ಕಾಂಪಿಟೇಷನ್ ಕೂಡ ಎಕ್ಸ್ಟೆನ್ಸಿವ್ ಆಗ್ತಿದೆ. ಹಾಗಾಗಿ ಕೇರ್ಫುಲ್ ಆಗಿ ನಾವು ನೋಡಬೇಕಾಗುತ್ತೆ. ಜೊತೆಗೆ ವ್ಯಾಲ್ಯೂಯೇಷನ್ ಮ್ಯಾಟರ್ಸ್ ಆಗುತ್ತೆ. ಗ್ರೋತ್ ಆಪರ್ಚುನಿಟಿ, ವ್ಯಾಲ್ಯೂಯೇಷನ್ ಇದೆಲ್ಲವನ್ನು ಕೂಡ ನೋಡಿನೇ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ತಗೊಳಕ್ ಹೋಗಬೇಡಿ. ನಂತರ ಬಯೋಫಾರ್ಮಾ, ಫಾರ್ಮುಲೇಷನ್ಸ್ ಅಂಡ್ API ಸೆಗ್ಮೆಂಟ್ ಗೆ ಬಂದ್ರೆ ಸನ್ ಫಾರ್ಮಾ ಇದೆ, ಡಾಕ್ಟರ್ ರೆಡ್ಡಿಸ್, ಸಿಪ್ಲಾ, ಲೂಪಿನ್, ಅರಬಿಂದೋ ಫಾರ್ಮಾ, ಬಯೋಕಾನ್, ಗ್ಲೇನ್ಮಾರ್ಕ್ ಇವುಗಳು ಫಾರ್ಮುಲೇಷನ್ಸ್ ಅಂಡ್ API ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗೆ ಬಯೋಫಾರ್ಮಾದ ಕ್ರಾಮ್ಸ್, ಬಯೋಟೆಕ್ ಹಾಗೂ ರಿಸರ್ಚ್ ಹೆವಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಕೂಡ ಇದೆ. ಸಿಂಜಿನ್, ಡಿವಿಸ್, ಲಾರಸ್ ಲ್ಯಾಬ್ಸ್, ಸುವೆನ್ ಫಾರ್ಮಾ, ನ್ಯಾಟ್ಕೋ, ಬಯೋಕಾನ್ ಬಯೋಲಾಜಿಕ್ಸ್ ಅಂತ ಇದೆ, ಬಟ್ ಅದು ಬಯೋಕಾನ್ ನಡಿ ಬರುವಂತ ಕಂಪನಿ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು. ನಂತರ ಕೆಮಿಕಲ್ಸ್ ಗೆ ಬಂದ್ರೆ ಆರ್ತಿ ಇಂಡಸ್ಟ್ರೀಸ್, SRF, PI ಇಂಡಸ್ಟ್ರೀಸ್, ದೀಪಕ್ ನೈಟ್ರೇಟ್, ಅತುಲ್, ವಿನತಿ ಆರ್ಗ್ಯಾನಿಕ್ಸ್, ಗುಜರಾತ್ ಫ್ಲೋರೋ ಈ ಕಂಪನೀಸ್ ಅನ್ನ ನೀವು ಸ್ಟಡಿ ಮಾಡಬಹುದು. ನಂತರ ಕ್ಯಾಪಿಟಲ್ ಗುಡ್ಸ್ ಗೆ ಬಂದ್ರೆ L&T ಇದೆ, ಅಗೇನ್ ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾ, ಡಿಫೆನ್ಸ್, ಹೆವಿ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡುವಂತವು. ಸೈಮೆನ್ಸ್, ABB, ಥರ್ಮ್ಯಾಕ್ಸ್, BHEL, ಕಮಿನ್ಸ್ ಇಂಡಿಯಾ, KSB. ಇನ್ನು ಟೆಕ್ಸ್ಟೈಲ್ಸ್ ಗೆ ಬಂದ್ರೆ ಅರವಿಂದ್ ಇದೆ, ವರ್ಧಮಾನ್ ಟೆಕ್ಸ್ಟೈಲ್ಸ್, KPR, ವೆಲ್ಸ್ಪನ್, ಟ್ರೈಡೆಂಟ್, ರೇಮಂಡ್, ಪೇಜ್ ಇಂಡಸ್ಟ್ರೀಸ್. ಹಾಗೆ ಇಲ್ಲಿ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಕೂಡ ಇದೆ, ಅದು ಇನ್ಕ್ಲೂಡ್ ಆಗಿಲ್ಲ, ಅದನ್ನು ಕೂಡ ಸ್ಟಡಿ ಮಾಡಬಹುದು. ಇನ್ನು ಟೆಕ್ನಿಕಲ್ ಟೆಕ್ಸ್ಟೈಲ್ಸ್ ಅಲ್ಲೂ ಕೂಡ ಹಲವು ಕಂಪನಿಗಳಿದಾವೆ, SRF ತರದ ಕಂಪನೀಸ್, ಅದನ್ನು ಕೂಡ ಸ್ಟಡಿ ಮಾಡಬಹುದು. ಹೀಗೆ ಸಾಕಷ್ಟು ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ. ನೀವು ಇಲ್ಲಿ ಮೆನ್ಷನ್ ಮಾಡಿದಂತ ಸೆಕ್ಟರ್ಸ್ ನ ಇಟ್ಕೊಂಡು ಅದರಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನ ಸ್ಟಡಿ ಮಾಡಿ. ಸ್ಟಡಿ ಮಾಡಿದಾಗ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೆ, ಎಲ್ಲಿ ಒಳ್ಳೆ ಅವಕಾಶಗಳಿದೆ ಅನ್ಸುತ್ತೆ, ಯಾವ್ದು ಕಡಿಮೆ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ಹೈ ಗ್ರೋತ್ ಅಪರ್ಚುನಿಟಿ ಇದೆ ಅಂತವನ್ನ ಆಯ್ಕೆ ಮಾಡಿದ್ರೆ ಖಂಡಿತ ಒಂದಷ್ಟು ಲಾಭ ನಮಗೂ ಕೂಡ ಆಗುತ್ತೆ. ಜೊತೆಗೆ ಸ್ಟ್ರಾಟಜಿಕ್ ಶಿಫ್ಟ್ ಆಗ್ತಿರೋದ್ರಿಂದ ಸರ್ಕಾರದ ಗಮನ ಖಂಡಿತ ನಾವು ಕೂಡ ಒಂದಷ್ಟು ರೀಶಫಲಿಂಗ್ ಅನ್ನ ಮಾಡ್ಕೊಂಡ್ರೆ ಬಹುಶಃ ಅದು ಲಾಭವನ್ನ ತರಬಹುದು. ಬಟ್ ಬ್ಲೈಂಡ್ಲಿ ಮಾಡಕ್ ಹೋಗ್ಬೇಡಿ, ಸ್ಟಡಿ ಮಾಡಿ ಮಾಡಬೇಕು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.